ಶಾಸಕ ಕಾಂಗ್ರೆಸ್ನಲ್ಲಿ ಕೂಡ ಒಂದಷ್ಟು ಅಧಿಕಾರ ಹಂಚಿಕೆ ಅಥವಾ ಕ್ಯಾಬಿನೆಟ್ ರೀಶಫಲ್ ಇದೆಲ್ಲವೂ ಕೂಡ ಚರ್ಚೆಗೆ ಗ್ರಾಸ. ಈಗ ಈ ಸರ್ಕಾರ ಬಂದ ಮೊದಲ 3 ತಿಂಗಳಿಂದಲೇ ಈ ಎಲ್ಲ ವಿಷಯಗಳು ಪ್ರಾರಂಭ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಸ್ವಲ್ಪ ನೋಡಬೇಕು ಅಂತಿದ್ದರೆ ಮಾಜಿ ಸಚಿವ ರಾಜಣ್ಣವರು, ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಸಾರ್ವಜನಿಕ ಚರ್ಚೆ ಆಗಷ್ಟೇ ಈ ಸರ್ಕಾರ ಬಂದಿತ್ತು. 2023 ಆಗಸ್ಟ್ ಇರ್ಬೋದು. ಆಗಸ್ಟ್ ತಿಂಗಳಲ್ಲಿ ನಡೆದ ಏನು ಒಪ್ಪಂದ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತು ಅನ್ನೋದನ್ನು ಡಿ ಕೆ ಸುರೇಶ್ ಮುಂದಿಟ್ಟಿದ್ದು. ರಾಜಣ್ಣ ಅವರು 5 ವರ್ಷ ಇವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ದು. ಅಲ್ಲಿಂದಲೂ ಆಯಾ ಸಂದರ್ಭಕ್ಕೆ ಯಾವ್ಯಾವಾಗ ಜನಮಾನಸದಲ್ಲಿ ಯಾವುದಾದ್ರು ಒಂದು ಗಂಭೀರ ವಿಷಯ ಚರ್ಚೆಗೆ ಬರುತ್ತೆ, ಆ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಷಯವನ್ನು ಮುನ್ನೆಲೆಗೆ ತಂದು ಇದೇ ಪ್ರಮುಖ ಚರ್ಚೆ ಆಗುವಂತೆ ಮಾಡುವಂಥ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇಲ್ಲ ನಮಗೇನು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಬಿ ಜೆ ಪಿಗೇನು ಸಂಬಂಧ ಇಲ್ಲ, ನಮಗೇನು ಸಂಬಂಧ ಇಲ್ಲ. ಕಾಂಗ್ರೆಸ್ಸಿಗೆ 136 ಸೀಟ್ ಕೊಟ್ಟಿದ್ದಾರೆ ಜನ. 5 ವರ್ಷ ನಿಮ್ಮದೇ ಸರ್ಕಾರ. ನಾವು ಕಾಂಗ್ರೆಸ್ ಥರ ಕಾಂಗ್ರೆಸ್ಸೇತರ ಪಕ್ಷಗಳನ್ನು ಡಿಸ್ಟೆಬಿಲೈಸ್ ಮಾಡುವಂಥ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಿಲ್ಲ ನಮಗೆ. ಈಗ 90ಕ್ಕೂ ಹೆಚ್ಚು ಬಾರಿ ಕಾಂಗ್ರೆಸ್ಸೇತರ ಸರ್ಕಾರವನ್ನು ವಜಾ ಮಾಡಿದಂಥ ಕುಖ್ಯಾತಿ ಕಾಂಗ್ರೆಸ್ಸಿಗಿದೆ. 120ಕ್ಕೋ ಏನೋ 122 ಬಾರಿನೋ ರಾಷ್ಟ್ರಪತಿ ಆಡಳಿತ ಹೇರಿದರೆ ಅದರಲ್ಲಿ 90ಕ್ಕೂ ಹೆಚ್ಚು ಬಾರಿ ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ರಾಜಕೀಯ ಕಾರಣಕ್ಕೆ ವಜಾ ಮಾಡಿದಂಥ ಕುಖ್ಯಾತಿ ಕಾಂಗ್ರೆಸ್ಸಿಂದಿದೆ. ಆ ಥರದಲ್ಲೇನು ಬಿ ಜೆ ಪಿ ನಂಬಿಕೆ ಇಟ್ಟಿಲ್ಲ. ನಂಬಿಕೆ ಇಟ್ಟಿದ್ದರೆ ಭಾಳ ರಾಜ್ಯಗಳಲ್ಲಿ ವಿಪಕ್ಷಗಳ ಆಡಳಿತವೇ ಇರ್ತಿರಲಿಲ್ಲ. ಕೇರಳದಲ್ಲಿ 1958ರಲ್ಲಿ ನಂಬೂದಿರಿಪಾಡ್ ಸರ್ಕಾರವನ್ನು ವಜಾ ಮಾಡಿದರು ಜವಾಹರ್ಲಾಲ್ ನೆಹರು. ಅಲ್ಲಿಂದ ಶುರುವಾಯಿತು ಕಾಂಗ್ರೆಸ್ಸೇತರ ಸರ್ಕಾರವನ್ನು, ಮೊದಲ ಕಾಂಗ್ರೆಸ್ಸೇತರ ಸರ್ಕಾರವನ್ನು ವಜಾ ಮಾಡಿದ್ರು. ಅಲ್ಲಿಂದ ಶುರುವಾಯಿತು ಇದು ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ರಾಜಕೀಯ ಕಾರಣಕ್ಕೆ ವಜಾ ಮಾಡೋದು. ಯಾವುದೋ ರಾಜಕೀಯ ಬಿಕ್ಕಟ್ಟು ಬೇರೆ, ರಾಜಕೀಯ ಕಾರಣಕ್ಕೆ ವಜಾ ಮಾಡೋದು. ಇಲ್ಲಿ SR ಬೊಮ್ಮಾಯಿ ಅವರ ಸರ್ಕಾರನ ವಜಾ ಮಾಡಿದ್ದು ಫ್ಲೋರ್ ಆಫ್ ದ ಹೌಸಲ್ಲಿ ಮೆಜಾರಿಟಿ ಇರಲಿಲ್ಲ, ಕಳ್ಕೊಂಡಿದ್ರು ಅಂತ ಅಲ್ಲ. ಒಂದು 15-20 ಜನ ಹೋಗಿ ಸೈನ್ ಹಾಕಿಸಿ ಗವರ್ನರಿಗೆ ಲೆಟ್ರ್ ಕೊಡ್ತಾರೆ. ಆ ಲೆಟ್ರ್ ಮೇಲೆ ಗವರ್ನರು ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡ್ತಾರೆ. ಈ ಥರದೆಲ್ಲ ಕುಖ್ಯಾತಿ ಕಾಂಗ್ರೆಸ್ಸಿಂದಿದೆ. ನಮಗೇನು ಇವತ್ತಿನವರೆಗೂ ನರೇಂದ್ರ ಮೋದಿಯವರು ಯಾವುದಾದ್ರು ಒಂದು ಕಾಂಗ್ರೆಸ್ಸೇತರ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಿದಾರಾ? ಹಾಗಾಗಿ ನಮಗೇನು ಆ ಥರದಲ್ಲಿ ಆಸಕ್ತಿ ಇಲ್ಲ. ದುರ್ದೈವ ಏನು ಅಂದರೆ ಕೆಟ್ಟ ಸರ್ಕಾರ ಇದು. ಜನ ಸರ್ಕಾರ ಹೋಗಲಿ ಅಂತ ಬಯಸ್ತಿದ್ದಾರೆ. ನಂಬರ್ ಇದೆ, MLAಗಳ ನಂಬರ್ ಇದೆ. MLAಗಳ ನಂಬರ್ ಇರೋವರೆಗೂ ಸರ್ಕಾರ ಏನು ಬೀಳಲ್ಲ. ಬೀಳ್ಸೋಕ್ಕೆ ನಮಗೇನು ಆಸಕ್ತಿನೂ ಇಲ್ಲ. ಅವರಾಗೆ ಬಿದ್ದರೆ ಅವ್ರ ಹಣೆ ಬರ. ವಿಧಾನಸಭೆ ಅಧಿವೇಶನದಲ್ಲಿ ನಮಗದು ಪ್ರಮುಖ ಚರ್ಚೆ ವಿಷಯ ಆಗುತ್ತೆ. ಬೆಳೆ ಪರಿಹಾರ ಘೋಷಣೆ ಮಾಡಬೇಕಿತ್ತು. ಬೆಳೆ ಪರಿಹಾರ ಘೋಷಣೆ ಮಾಡಿ ತಾತ್ಕಾಲಿಕವಾಗಿ ಒಂದು ವಿಶ್ವಾಸ ತುಂಬ ಕೆಲಸ ಮಾಡಬೇಕಿತ್ತು ರೈತರಿಗೆ. ಅತಿವೃಷ್ಟಿ ಹಾಗೆ ಏನು ಹೆಲಿಕಾಪ್ಟ್ರಲ್ಲಿ ಹೋಗಿ ಮೇಲೆ ನೋಡ್ಕೊಂಬಂದು ಸಾಕ? ಮುಖ್ಯಮಂತ್ರಿಗಳೇ ಹೋಗಿ ಬಂದ್ರಪ್ಪ, ಮುಳುಗಡೆ ಆಗಿದ್ದೆಲ್ಲ ನೋಡಿದ್ರು. ಮುಳುಗಡೆ ಅದನ್ನ ನೋಡ್ಕೊಂಡು ಬಂದಮೇಲೆ ಏನು ನೋಡ್ಕೊಬರೋದಷ್ಟೇ ಕೆಲಸನಾ ಮುಖ್ಯಮಂತ್ರಿಗಳದ್ದು? ನೋಡ್ಕೊಂಡು ಬಂದಮೇಲೆ ಏನು? ಎಷ್ಟು ಪರಿಹಾರ ಕೊಟ್ಟಿದ್ದೀರಿ? ಈ ಎಲ್ಲ ವಿಷಯ ನಾವು ಚರ್ಚೆ ಮಾಡ್ತೀವಿ ವಿಧಾನಸಭೆ ಅಧಿವೇಶನದಲ್ಲಿ. ಅಲ್ಲಿ ಭಿನ್ನ ಹೇಳಿಕೆಗಳು ಬರ್ತಾ ಇದ್ದಾವೆ. ಕೆಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ರೈತ ಚಳುವಳಿಯನ್ನು ಹತ್ತಿಕ್ಕೋದಕ್ಕೆ
ಈ ರೀತಿಯ ಒಂದು ಪ್ಲಾನನ್ನು ರೈತರ ಹೆಸರಿನಲ್ಲಿ ಗುಂಪು ಕಟ್ಟಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೂಡ ಕೆಲವು ರೈತ ಮುಖಂಡರೇ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಒಂದು ಪ್ರಾಮಾಣಿಕವಾದ ತನಿಖೆ ಆಗಬೇಕು. ನಿಜವಾಗ್ಲೂ ಆ ಥರದ ಕೆಲಸ ಮಾಡಿದರೆ ಆ ಪಾಪಕ್ಕೆ ಕ್ಷಮೆ ಇಲ್ಲ. ರೈತ ಬೆವರು ಸುರಿಸಿ ರಕ್ತವನ್ನೇ ಬೆವರಾಗಿ ಮಾಡಿ ಬೆಳೆದ ಬೆಳೆಯನ್ನು ರೈತ ಸುಟ್ಟು ಹಾಕೋದಕ್ಕೆ ಹೋಗೋದಿಲ್ಲ. ಯಾರಾದರೂ ಚಳುವಳಿಯನ್ನು ಹೊತ್ತಿಕ್ಕಬೇಕು ಅಂತ ಸುಟ್ಟು ಹಾಕಿದರೆ ಅದೊಂದು ಅಕ್ಷಮ್ಯ ಅಪರಾಧ ಆಗುತ್ತೆ. ಈ ಪಾಪಕ್ಕೆ ಕ್ಷಮೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.